ಇನ್ನೊಂದು ಸಾರಿಗೆ ಇಲಾಖೆದ ಕತೆ ಹೇಳ್ತೀನಿ, ಪೊಲೀಸರದ್ದು, ಟ್ರಾಫಿಕ್ ಪೊಲೀಸರದ್ದು. ಇವ್ರದ್ದಂತೂ ಒಂಥರ ವಿಚಿತ್ರ. ಇಷ್ಟು ದಿನ ನೋಡದ್ದನ್ನ ಇವತ್ತು ಜನ ಕಾಣುವ ಹಾಗಾಗಿದೆ. ಅನುಮಾನನೂ ಬರ್ತಿದೆ ರೀ. ಅಲ್ಲ, ಟ್ರಾಫಿಕ್ ಪೊಲೀಸರಿಗೆ ಈ ರೀತಿ ದಂಡವನ್ನ ಇದು ಮಾಡುವಂತ ತಗೊಳ್ಳುವಂತ ಕೆಲಸ ಇದೆಯಲ್ಲ, ಯಾಕೆ ಬಂತು? ಯಾಕೆ ಈ ರೀತಿ ಹಪಾಪಿ ಏನ್ ರಾಕ್ಷಸರ ರೀತಿಯಲ್ಲಿ ಪೊಲೀಸರು ವರ್ತಿಸ್ತಿದ್ದಾರೆ? ಹಿಡ್ಕೊಳ್ಳೋದು, ಹೆಲ್ಮೆಟ್ ಇಲ್ಲ ಅಂದ್ರೆ ಹೆಲ್ಮೆಟ್ ಅದಿದ್ದೇ ಇರದೆ ಬಿಡಿ, ನೀತಿ ನಿಯಮದ ಕೊನೆಗೆ ಏನೂ ಇಲ್ಲ ಅಂದ್ರೆ ಮಾಸ್ಕ್ಗೂ ಕೂಡ ದಂಡ ಹಾಕ್ತಾ ಇದ್ದಾರೆ. ಅದು ಏನು, ಹೆಜ್ಜೆ ಹೆಜ್ಜೆಗೆ ಗಲ್ಲಿಗೆ ಒಬ್ಬ ಇಬ್ಬಲ್ಲ 5 ಜನ ಪೊಲೀಸರು ನಿಂತು ಬಿಟ್ಟಿದ್ದಾರೆ. ನನ್ಗೆ ಯಾವ ಪೊಲೀಸಿಗೂ ಈ ರೋಡಲ್ಲಿ ಏನಾಗ್ತಿದೆ, ಟ್ರಾಫಿಕ್ ಅಲ್ಲಿ ಏನಾಗ್ತಿದೆ, ಅಲ್ಲಿ ಜನ ಒದ್ದಾಡಿ ಸಾಯ್ಲಿ ಜಾಮ್ ಆಗಿ, ಇವ್ರು ತಲೆ ಕೆಡಿಸ್ಕೊಳ್ತಿಲ್ಲ. ಇನ್ನೊಂದು ತಮಾಷೆ ಗೊತ್ತಿದೆ, ಮೊದಲು ಯಾವನು ಪೊಲೀಸರು ರೋಡಿಗೆ ಬರ್ತಿದ್ ನೋಡಿದ್ರೆ ನೀವು, ಇವಾಗ 6 ಗಂಟೆಗೆ ಇದ್ಬಿಡ್ತಾರೆ, ಕರೆಕ್ಟಾಗಿ ಮೆಷಿನ್ ಇಟ್ಕೊಂಡು ಕೂತ್ಬಿಡ್ತಾರೆ. ಇದನ್ನು ಏನು ಅಂತ ಅರ್ಥ ಮಾಡ್ಕೋಬೇಕು? ಇದು ಜನರನ್ನ ಲೂಟಿ ಮಾಡುವ ಕೆಲಸ ಅಲ್ಲದ ಇನ್ನೇನ್ರಿ? ನಾಚಿಕೆ ಆಗಲ್ವಾ? ಖಜಾನೆಯನ್ನ ನೀವು ಭ್ರಷ್ಟಾಚಾರ ಮಾಡಿಕೊಂಡು ಖಾಲಿ ಮಾಡ್ಕೊಂಡು ಕೂತು ಇವಾಗ ರೋಡಲ್ಲಿ ಜನರನ್ನ ಲೂಟಿ ಮಾಡುವ ಕೆಲಸ ಇದೆಯಲ್ಲ, ಒಂದು ಅರ್ಥ ಇದೆ ಅಂದ್ರೆ ಅದಕ್ಕೂ ನೀತಿ ಬೇಕು, ನಿಯಮ ಬೇಕು. ಏನ್ ಹೇಳ್ತಾರಂತಂದ್ರೆ, ಏನು ಕೊರೋನಾ ಟೈಮಲ್ಲಿ 2 ತಿಂಗಳು ಲಾಕ್ಡೌನ್ ಆಗಿರೋದ್ರಿಂದಾಗಿ ಜನ ರೂಲ್ಸ್ ಎಲ್ಲ ಮರ್ತು ಬಿಟ್ಟಿದ್ದಾರೆ, ಎಲ್ಲ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ. ಹಾಗಾಗಿ ಯಾರು ಹೇಳಿದ್ದು? ಲಾಕ್ಡೌನ್ ಟೈಮಲ್ಲಿ ಜನ ರೋಡ್ಗೆ ಇಳ್ದಿಲ್ಲ, ಇನ್ನೇನು ರೂಲ್ಸ್ ಕಾಪಾಡೋದು? ನೀವೇ ತಾನೇ ಲಾಠಿ ಹಿಡ್ಕೊಂಡು ಹೊಡಿತಿದ್ದಿದ್ದ ಅವಾಗ, ಹೌದಾನೆ? ಅವಾಗ ಯಾರು ಇಳ್ದಿದ್ರು ರೋಡಿಗೆ? ಸರಿ, ಆನಂತರ ನಿಮ್ಗೇನೇನಾಗಿತ್ತು? ರೂಲ್ಸ್ ಫಾಲೋ ಮಾಡಕ್ ಹೇಳಕ್ಕೆ ಜನರಿಗೆ ಏನಾಗಿತ್ತು? ಏಕಾಏಕಿ ಕಳೆದ ತಿಂಗಳು ಮತ್ತೆ ಈ ತಿಂಗಳಿಂದ ಒಂಥರ ದರೋಡೆಕೋರರ ತರ ನಿಂತು ಬಿಟ್ಟಿದಿರಲ್ಲ ಗಲ್ಲಿಯಲ್ಲಿ. ಯಾರ ಹತ್ರ ಹಣ ಇದೆ ರೀ ಈಗ? ಇದು ನಿಜವಾಗ್ಲೂ ಕೂಡ ಬ್ರಿಟಿಷರ ಕಾಲದ ಆಳ್ವಿಕೆ ನೆನಪಾಗುತ್ತೆ. ಮೊದಲೆಲ್ಲ ಬ್ರಿಟಿಷರು ಬಂದಾಗ ದುಪ್ಪಟ್ಟು ತೆರಿಗೆ ತಗೊಳ್ತಿದ್ರಂತೆ. ಆ ಕತೆ ಈಗ ನೆನಪಾಗುತ್ತೆ. ಈ ಕೊರೋನಾ ಅನ್ನುವಂತ ಬರ ಇದೆಯಲ್ಲ, ಜನರನ್ನ ಕೈಯಲ್ಲಿ ಏನೂ ಇಲ್ಲದಂಗೆ ಮಾಡಿದೆ. ಆ ಬರದ ಟೈಮಲ್ಲಿ ನೀವು ಈ ರೀತಿ ಒಂದು ಕಡೆಯಿಂದ ಟ್ರಾಫಿಕ್ ಪೊಲೀಸರ ಕಾಟ, ಇನ್ನೊಂದು ಕಡೆಯಿಂದ ನೀವು ಬೆಸ್ಕಾಂನವರ ಬಿಲ್ಲಿಗೆ ತಲೆ ಇಲ್ಲ ಬುಡ ಇಲ್ಲ, ಬಾಯಿಗೆ ಬಂದಂಗೆ ಬಿಲ್ ಹಾಕ್ತಿದ್ದಾರೆ. ಆಯ್ತಾ? ಅದು ಆಯ್ತು. ಇನ್ನು ಆರ್ ಟಿ ಒದವರು ಬಿಡಿ, ಅವ್ರು ಈಗ ಗೋಣಿ ಚೀಲ ಹಿಡ್ಕೊಂಡೇ ಕೂತು ಬಿಟ್ಟಿದ್ದಾರೆ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಒಂದು ಗೋಣಿ ಚೀಲ ಹಿಡ್ಕೊಂಡು ರೋಡಲ್ಲಿ ನಿಲ್ಲಕ್ಕೆ ಇಷ್ಟು ಕಷ್ಟದಲ್ಲಿ ಸರ್ಕಾರ ನಡೆಸ್ಬೇಕಾ? ಇಷ್ಟು ಭಿಕ್ಷೆ ಬೇಡ್ಕೊಂಡು ನಿಮ್ಗೆ ಸರ್ಕಾರ ನಡೆಸ್ಬೇಕಾ? ನನಗೆ ಆಶ್ಚರ್ಯ ಅನ್ಸ್ಬಿಡುತ್ತೆ. ಆಯ್ತಾ? ಆರ್ ಟಿ ಒದವ್ರದ್ದಾಯ್ತು ಕತೆಗಳು. ಇನ್ನೊಂದು ಬಸ್ ಪಾಸ್ ಒಂದು ಜಾಸ್ತಿ ಮಾಡಕ್ಕೆ ಮತ್ತೆ ಮನೆಗೆ ಬಂದು ಈ ಸಲ ತೆರಿಗೆ ಎಕ್ಸ್ಟ್ರಾ ಕೊಡಬೇಕು ಅಂತ ಕೇಳೋದೊಂದು ಬಾಕಿ ಆಗಿದೆ. ಮತ್ತೆಲ್ಲವೂ ಆಗ್ತಾ ಇದೆ ಅಲ್ಲ, ಅದು ದಿನಗಳು ಬರಬಹುದೋ ಏನೋ.